ಕ್ಲಿಯರ್ ನೋಡಿ. ಗೆಳೆಯರೇ ನಮಸ್ಕಾರ. ನೋಡಿ ಇಲ್ಲಿ ನೋಡಿ, ಈ ಥರ ಫುಲ್ ಜಾಮ್ ಆಗುತ್ತೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ. ನೋಡಿ ನೋಡಿ, ಆ ರೋಡ್ಗೆ ಗಾಡಿಗಳು ನಿಲ್ಸೋಗಿದ್ದಾರೆ. ಇದ್ರ ಬಗ್ಗೆ ಯಾರಾದ್ರು ಏನು ಮಾತಾಡ್ತಾರೆ ಏನು ಎತ್ತ ಅಂತ ಗೊತ್ತಿಲ್ಲ. ನೋಡಿ, ಸಂಬಂಧಪಟ್ಟರು ಯಾರು ಇದ್ದರೆ KSRTC ಬಸ್ ಸ್ಟ್ಯಾಂಡ್ ತಿಪ್ಟೂರು. ಇಲ್ಲಿ ನೋಡಿ, ಇಲ್ಲಿ ಬಂದು ಬೆಳಗ್ಗೆ ಗಾಡಿ ಹಾಕೋಗಿರ್ತಾರೆ. ಗಾಡಿಗಳು ತೆಗಿಯಲ್ಲ. ಇಲ್ಲೆಲ್ಲ ಗಾಡಿ ನಿಲ್ಸೋಕ್ಕೆ ಬಿಡೋದೇ ಇಲ್ಲ. ಬಸ್ ಸ್ಟ್ಯಾಂಡಿಗೆ ಬರೋವಂಥ ಜನಗಳು ಗಾಡಿ ಹೆಂಗೆ ನಿಲ್ಲಿಸ್ಬೇಕು ಏನು ಎತ್ತ. ಇಲ್ಲಿ ಏನಾದರೂ ತೊಂದರೆ ಯಾರ್ಯಾರಿಗೆ ಆಗ್ತಾಯಿದೆ ನಿಮ್ಮ ಪ್ರಕಾರ? ಹಿಂಸೆ ಆಗ್ತೈತೆ ಅಂತೀರಾ? ಮಕ್ಕಳನ್ನ ಎತ್ಕೊಂಡು ಬರ್ತಾ ಇರ್ತಾರೆ. ಓಕೆ, ಪುಸ್ತಕನ ಬರ್ತಾರೆ. ಆ ಕಡೆಯಿಂದ ಬಸ್ ಬರುತ್ತೆ, ಈ ಕಡೆಯಿಂದ ಬಸ್ ಬರುತ್ತೆ. ಓಕೆ ಓಕೆ. ಆ ಕಡೆಯಿಂದ ಹೋಗಕ್ಕೆ ಆಗೋದೇ ಇಲ್ಲ. ಅಲ್ಲಿ ಹಾಕೊಂಡ್ಬಿಡುತ್ತೆ, ಅನಾಹುತ ಕಾರಣ ಆಗುತ್ತೆ. ಹೌದಾ? ತೊಂದರೆ ಆಗಿದ್ದಲ್ಲ ಆಗಲೇ? ಬಿದ್ದರು ಅಲ್ವಾ ಆಗಲೇ? ಒಬ್ಬರು ಬಿದ್ದರು ನೋಡಿ. ಇದಕ್ಕೆ ಸಂಬಂಧಪಟ್ಟಿರೋ KSRTCರು ಪ್ರತಿಯೊಬ್ಬರೂ ಗಾಡಿಗಳನ್ನ ನಿಲ್ಲಿಸ್ತಾರೆ, ಹೋಗ್ತಾರಂತೆ. ನೋಡಿ, ಬೆಳಿಗ್ಗೆ ತಂದು ನಿಲ್ಸಿರೋದು ಗಾಡಿಗಳು ಇವನ್ನೆಲ್ಲ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬಸ್ ಸ್ಟ್ಯಾಂಡಲ್ಲಿ. ನೋಡಿ, ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿ ಕ್ಲಿಯರ್ ಮಾಡಿ ಕೊಡಬೇಕು. ನೋಡಿ, ಇದು ಕತೆ ನೋಡಿ. ಅಯ್ಯೋ, ಜನ ಎಲ್ಲಿ ನಿಲ್ಸೋದು? ಆಟೋಗಳು ಹಂಗೆ ಒಳಗಡೆ ಬೇಕಾದ್ರೂ ಹೋಗ್ಬೋದು, ಯಾರು ಕೇಳೋರಿಲ್ಲ. ಇಲ್ಲಿ ಬಸ್ಗಳು ಓಡಾಡೋ ಜಾಗದಲ್ಲಿ ಇವ್ರು ಬಂದು ಗಾಡಿಗಳು ನಿಲ್ಸ್ಕೊಂಡಿದ್ದಾರೆ. ನೋಡಿ, ಒಂದು ಬಸ್ಸು ಹೋಗೋಕ್ಕಾಗಲ್ಲ. ನೋಡಿ, ಇಲ್ಲೆಲ್ಲ ಗಾಡಿಗಳು ತಂದು ನಿಲ್ಲಿಸಿ ಬೆಳಗ್ಗೆ ನಿಲ್ಲಿಸಿದ್ರೆ ಇನ್ನು ತೆಗಿಯಲ್ಲ ಗಾಡಿಗಳನ್ನ ಇವ್ರು ಯಾರೂ. ಇಲ್ಲಿ ನೋಡಿ, ನೋಡಿ ಗಾಡಿಗಳು ಹೋಗೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ. ಗಾಡಿಗಳು ನಿಲ್ಸೋರು ಬೆಳಗ್ಗೆ ನಿಲ್ಸಿರೋ ಗಾಡಿಗಳಿವೆಲ್ಲ. ನಮಸ್ಕಾರ ಗೆಳೆಯರೇ, ನಮಸ್ತೆ ನಮಸ್ತೆ ನಮಸ್ತೆ. ನೋಡಿ, ಇದು KSRTC ಬಸ್ ಸ್ಟ್ಯಾಂಡ್ ತಿಪ್ಟೂರು. ಇಲ್ಲಿ ಗಾಡಿಗಳನ್ನ ನಿಲ್ಲಿಸೋದ್ರೆ ಇನ್ನೂ ಬರೋದೇನಿದ್ರು ಬೆಳಿಗ್ಗೆನೆ. ನೋಡಿ, ಬೆಳಿಗ್ಗೆ 7 ಗಂಟೆಗೆ ಗಾಡಿ ನಿಲ್ಸಿರೋದು ಇವೆಲ್ಲ. ಇನ್ನು ಬರೋದು ಸಂಜೆ ಬರ್ತಾರೆ. ಇಲ್ಲಿ ಓಡಾಡೋ ಅಂಥವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಈ KSRTC ಬಸ್ ಸ್ಟ್ಯಾಂಡಲ್ಲಿ ಗಾಡಿಗಳು ನಿಲ್ಸೋಕ್ಕೂ ಜಾಗ ಇಲ್ಲ. ಎಲ್ಲಿ ನಿಲ್ಸೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಬ್ಬರು ಇದ್ರ ಬಗ್ಗೆ ಸಾರ್ವಜನಿಕರು ತುಂಬ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರೋರು ಈ ಗಾಡಿಗಳನ್ನ ಎಲ್ಲಿಗೆ ನಿಲ್ಲಿಸ್ಬೇಕು, ಈ KSRTC ಸಂಬಂಧಪಟ್ಟಿರೋರು ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಾಡಿಗಳನ್ನೆಲ್ಲ ನೋಡಿ. ಎಲ್ಲಿ ಪಾರ್ಕಿಂಗು ಕೊಟ್ಟಿಲ್ಲ, ಜನಗಳಿಗೆ ಎಲ್ಲಿ ನಿಲ್ಲಿಸ್ಬೇಕು ಅಂತಲೂ ಗೊತ್ತಿಲ್ಲ, ಪಾರ್ಕಿಂಗು ಕೊಟ್ಟಿಲ್ಲ. ಗಾಡಿಗಳನ್ನೆಲ್ಲ ಒಳಗೆ ತಗೊಂಡೋದ್ರೆ ಸುಮ್ಮನೆ ಇಲ್ದಿರೋವೆಲ್ಲ ಮಾತಾಡ್ತಾರೆ. ನಮಸ್ತೆ ಅಪ್ಪಾಜಿ. ಇಲ್ಲೆಲ್ಲ ಬೈಕ್ಗಳು ನಿಲ್ಸೋಕ್ಕೆ ಜಾಗ ಇಲ್ಲ, ಏನಿಲ್ಲ ಅಪ್ಪಾಜಿ. ಗಾಡಿಗಳು ನಿಲ್ಬೇಕಲ್ಲಿ ಇದು ಮಾಡ್ತಾರಂತೆ. ಗಾಡಿಗಳು ಒಳಗೆ ತಗೊಂಡು ಹೋಗೋಕ್ಕೂ ಬಿಡಲ್ವಂತೆ. ಗಾಡಿಗಳು ನಿಲ್ಸೋಕ್ಕೆ KSRTC ಕಡೆಯಿಂದ ತೊಂದರೆ ಆಗ್ತಾಯಿದೆ ಸಾರ್ವಜನಿಕರಿಗೆ. ನೋಡಿ, ಎಲ್ಲಿ ನಿಲ್ಲಿಸ್ತಾರೆ ಇಲ್ಲೆಲ್ಲ ಸ್ಟ್ಯಾಂಡ್ಗಳಲ್ಲಿ ಒಳಗೆ ಗಾಡಿ ಹಾಕಬಾರ್ದು ಅಂತ ಈ ಥರ ಎಲ್ಲ ನೀವು ಬ್ಯಾರಿಕೇಡ್ ಹಾಕಿದ್ದೀರಾ. ಗಾಡಿಗಳು ಎಲ್ಲಿ ನಿಲ್ಲಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟಿರೋರು ಅದೇನು ವಿಚಾರಣೆ ಮಾಡ್ತೀರಾ ಮಾಡಿ ನೋಡಿ. ಇದ್ರ ಬಗ್ಗೆ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀವಿ. ನೋಡಿ, ಯಾವ ಗಾಡಿಗಳು ಬಂದ್ರೂ ಇಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ನೋಡಿ, ಎಲ್ಲ ಬೆಳಗ್ಗೆ ಹಾಕೋಗಿರೋ ಗಾಡಿಗಳಿವೆಲ್ಲ. ಎಷ್ಟೋ ಗಾಡಿಗಳು ಹಿಂಗೆ ಹಾಕಿ ಹೋಗ್ತಾ ಇರ್ತಾರೆ ನೋಡಿ. ಮತ್ತು ಬಸ್ ಸ್ಟ್ಯಾಂಡಲ್ಲಿ ಗಾಡಿಗಳನ್ನ ಎಲ್ಲಿ ನಿಲ್ಸೋದು? ಇದ್ರ ಬಗ್ಗೆ ಸಂಬಂಧಪಟ್ಟಿರೋರು ವಿಚಾರಣೆ ಮಾಡಿ. ಆಮೇಲೆ ನೋಡಿ, ಇನ್ನೊಂದು, ಇಲ್ಲಿ ಮಳೆ ಬಂದರೂ ಮುಗಿದೋಯ್ತು. ಇಲ್ಲೆಲ್ಲ ನೀರು ನಿಂತ್ಕೊಳ್ತದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅದು ಯಾವ ಮಹಾನುಭಾವ ಇಂಜಿನಿಯರ್ ಮಾಡೋದನ್ನ ತಲೆ ಓಡಿಸೋದನ್ನ ಗೊತ್ತಿಲ್ಲ. ನೋಡಿ, ಗಾಡಿಗಳು ನಿಲ್ಸೋಕ್ಕೂ ಜಾಗ ಇಲ್ಲ. ಎಲ್ಲಿ ಬೇಕಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ತಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ನೋಡಿ, ಇಲ್ಲಿ TCಗಳು ಬಾಯಿ ಬಡ್ಕೊಂತಾರೆ, ಗಾಡಿ ನಿಲ್ಲಿಸ್ಬೇಡಿ ಅಂತ. ಇಲ್ಲಿ ಗಾಡಿ ನಿಲ್ಲಿಸ್ಬೇಡಿ ಅಂತ ಹೇಳ್ತಾರೆ. ಎಲ್ಲಿ ನಿಲ್ಲಿಸೋದು? ಮತ್ತೆ ನೋಡಿ, ಈ ಕೊರಿಯರ್ ಆಫೀಸ್ ಮಾಡ್ಕೊಂಡವ್ರು ಇಲ್ಲಿ. ಈ ಕೊರಿಯರ್ ಆಫೀಸ್ ಹತ್ರನ ಇಲ್ಲಿಗೆ ಬರಬೇಕು ಅಂತ ಅಂದ್ರೂ ನೋಡು ನಾವು, ಈ ಕೊರಿಯರ್ ಆಫೀಸ್ ಇದು. ಇಲ್ಲಿ ಬರಬೇಕು ಅಂದ್ರೂ ಇಲ್ಲಿಗೆ ಯಾರೂ ಗಾಡಿನೂ ತರಂಗಿಲ್ಲ. ದೊಡ್ಡ ಲಗೇಜ್ ಎಲ್ಲ ಬರ್ತವೆ, ಈ ಥರದ ಲಗೇಜ್ ಎಲ್ಲ ಬರ್ತವೆ. ಈ ಥರ ಲಗೇಜ್ಗಳನ್ನೆಲ್ಲ ಯಾವ ಥರ ನಾವು ತಗೊಂಡೋಗಿ ಬರೋದು ಯಾವ ಥರ ಹೊತ್ಕೊಂಬರೋಕ್ಕಾಗುತ್ತಾ? ಇಲ್ಲಿ ಹಮಾಲಿಗಳಿಲ್ಲ.
ಇದ್ರ ಬಗ್ಗೆನೂ ಏನಿಲ್ಲ, ಏನು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾವ್ರೆ. ಇಲ್ಲೆಲ್ಲ ಹೆಂಗೆ ಅಂತಂದರೆ ಒಂಥರ ಹೇಳ್ತಾರೆ ಅಧಿಕಾರ ಅನ್ನೋದಿತ್ತಲ್ಲ, ಬೇಡ ಬಿಡಿ ಮಾತುಗಳು ಬರ್ತಾವ. ನೋಡಿ ಅಲ್ಲಿ ಗಾಡಿ ಬರ್ತಾ ಇದೆ, ಅಲ್ಲಿ ಗಾಡಿಗಳನ್ನ ಹೆಂಗೆ ಬೇಕಾಗಿ ನಿಲ್ಸಿ ಹೋಗವ್ರೆ. ಹಾಂ ಇಲ್ಲ ಬಿಡಿ ನಿಮ್ಮನ್ನು. ಕುಮಾರಣ್ಣ ನಮಸ್ಕಾರ, ಹೇಗಿದ್ದೀರಿ? ಇಲ್ಲ ಅಣ್ಣ, ಗಾಡಿಗಳಲ್ಲೆಲ್ಲ ಬೈಕ್ಗಳು ನಿಲ್ಲಿಸಬಾರ್ದು ಹಾಗೆ ಹೀಗೆ ಅಂತಾರಂತೆ. ಗಾಡಿಗಳು ನಿಲ್ಸೋಕ್ಕೆ ಜಾಗ ಇಲ್ಲ. ಬೆಳಗ್ಗೆ ಬಂದು ಅಲ್ಲಿ ಪಾರ್ಕಿಂಗ್ ಮಾಡ್ಕೊಳಕ್ಕೆ ಬಿಟ್ಕೊಂಡ್ಬಿಟ್ಟವ್ರೆ. ಗಾಡಿಗಳು ಬೆಳಗ್ಗೆ 7 ಗಂಟೆಗೆ ಹಾಕಿದ್ರೆ ಇನ್ನು ತೆಗೆಯೋದಿಲ್ಲ ಗಾಡಿಗಳನ್ನ ಯಾರೂ ಇನ್ನು. ಇದನ್ನು ಕೇಳೋರಿಲ್ಲ ಹೇಳೋರಿಲ್ಲ ಅಣ್ಣ. ನೋಡಿದ್ರೆ ಯಾರು ಒಬ್ಬ ಬಡಪಾಯಿ ಸಿಕ್ಕಿದ್ರೆ ಅವ್ನು ಹೆಂಗೆ ಬೇಕಾಗ ಅಯ್ಯೋ ಕೈ ಬಿಟ್ಬಿಡ್ತಾರಣ್ಣ. ನೋಡಿ ಗಾಡಿಗಳು ಎಲ್ಲಿ ಬೇಕು ಅಲ್ಲೆಲ್ಲ ಕೆಟ್ಟು ಹೋಗ್ತವೆ. ಏನಾರ ಗಾಡಿ ಇಲ್ಲ ಹಾಕೋಗಾನೆ ಹೋಗಿ ಬಿಡಿ. ಈ ಗಾಡಿಗಳು ತೋರ್ಸಕ್ಕೆ ಬಂದಿಲ್ಲಮ್ಮ. ಅಲ್ಲಿ ನಾವು ಅಪ್ರೂವಕ್ಕೆ ಬಂದವ್ರು ಬೈಕ್ ಹಾಕೋಕ್ಕೆ ಆಗ್ತಾಯಿಲ್ಲ. ಬೆಳಗ್ಗೆ 7 ಗಂಟೆಗೆ ಬೈಕ್ ಹಾಕಿ ಹೋಗ್ತಾವ್ರೆ. ಮತ್ತು ಜನಗಳು ಎಲ್ಲಿ ನಿಲ್ಸೋದು ಗಾಡಿಗಳನ್ನ? ನೋಡಿ ಅಲ್ಲಿ ನೀವು ಇವರು ಇಲ್ಲೆಲ್ಲ ಏನಾಗಿದೆ ಅಂದರೆ ಬೈಕ್ ನೋಡಿ ಎಲ್ಲ ಬಸ್ಗಳು ಎಲ್ಲಿ ಓಡಾಡ್ತೇವೆ. ಮತ್ತು ನೋಡಿ ಇದೊಂದು ಕಿತ್ತೋಗಿದೆ, ಇದನ್ನು ಯಾರೂ ಕೇಳೋರೇ ಇಲ್ಲ. ಇದು ಕಿತ್ತೋಗಿ ಹತ್ತತ್ರ 3 ತಿಂಗಳು ಆಗೋಯ್ತು. ನೋಡಿ ಇಲ್ಲಿ ಓಡಾಡೋರಿಗೆಲ್ಲ ಹಟ್ಲು ಹೆಂಗೆ ಆಗ್ತದೆ ಅಂತ ನೋಡಿ ಒಂದ್ಸಲ ಗೊತ್ತಾಗ್ತದಾ? ನೋಡಿ ಇವರೆಲ್ಲ ಬೈಕ್ ಪಾರ್ಕಿಂಗ್ ಮಾಡ್ಕೊಂಬಿಟ್ಟವ್ರೆ ಗಾಡಿಗಳನ್ನ. ನೋಡ್ರಿ ಇಲ್ಲಿ ಜನಗಳು ಹೆಂಗೆ ಓಡಾಡೋದು, ಯಾವ ಕಡೆ ಓಡಾಡೋದು, ಬೈಕ್ಗಳನ್ನ ನಿಲ್ಲಿಸ್ತಾರೆ ಹೋಗ್ತಾರೆ. ಇವರೆಲ್ಲ ಯಾವಾಗ ಬೇಕೋ ಹೋಗಿ ಬರ್ತಾರೆ. ನೋಡಿ ಇದಕ್ಕೆ ಸಂಬಂಧಪಟ್ಟಿರೋರು KSRTC ಯಾರೇ ಆಗಿರ್ಬೋದು, ಇದಕ್ಕೆ ನಾಳೆ ಸೆಕ್ಯೂರಿಟಿ ಹಾಕ್ತೀರಿ, ಅದೇನು ಮಾಡ್ತೀರಾ ಮಾಡಿ ನೋಡಿ. ಯಾಕೆ ಅಂತಂದರೆ ಇದು KSRTCಗೆ ಮಾತ್ರ ಸಂಬಂಧಪಟ್ಟಿರೋದು. ಅವ್ರು ಯಾರೇ ಹೇಳ್ತಾರಂತೆ, ಇವ್ರು ಆಟೋದಲ್ಲೆಲ್ಲ ಹೋಗಿದ್ದಾರಂತೆ. ಆ್ಯಕ್ಚುಲಿ ಆಟೋದವ್ರು ಹೇಳ್ತಾರಂತೆ, ಆಟೋದವ್ರಿಗೆಲ್ಲ ಏನಂತಂದ್ರಪ್ಪ ನಿಮಗೆ, ಓಯ್ ಬೇಟೆ ಏನಂದ್ರಪ್ಪ ನಿಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಡಿಪೋದಲ್ಲೋಗಿ ಕೇಳಿದ್ಕೆ ಏನಂತಂದ್ರು ನಿಮಗೆ? ಏನಂದ್ರು? ಹಾಂ ನೀವೇನೇ ಬ್ಲೋ ಬಿಟ್ಬಿಡಿ, ಎಲ್ಲ ಒಂದು ಗಾಡಿದ ಅಲ್ಲಿ ನಿಲ್ಸಕ್ಕೆ ಬಿಡಬೇಡಿ ಅಂತ ಅಂದರೆ ಇದು KSRTC ತಾನೆ, ಆಟೋ ಹುಡುಗರದಲ್ಲ ಇದು. KSRTCದ ಯಾರು ಸಂಬಂಧಪಟ್ಟಿದ್ದವ್ರು ನೋಡಬೇಕು. ಬ್ಲೋ ಬಿಟ್ಬಿಡ್ರಿ ಅಂದರೆ ಬಿಟ್ಬಿಡ್ತಾರೇನ್ರಿ? ಇವ್ರು ಸೆಕ್ಯೂರಿಟಿ ತಂದು ಇಕ್ಕೇಬೇಕಾನೆ ಇಬ್ಬರನ್ನ. ಪಾಪ ಒಬ್ಬರು TC ಒಳಗಡೆ ಕೂತಿರ್ತಾರೆ, ಅವ್ರು ಹ್ಯಾಂಡಿಕ್ಯಾಪ್ಟು, ಗಾಡಿ ಹಾಕಬೇಡಿ ಅಂತ ಅವ್ರು ಹೇಳ್ತಿರ್ತಾರೆ. ಇವ್ರಿಗೇನು ಒಂದಿಷ್ಟು ಅರ್ಥ ಆಗಲ್ವಾ? ಬ್ಲೋ ಬಿಟ್ಬಿಡಿ, ಏನು ಬೇಕಾದ್ರೂ ಆಗೋಗ್ಬಿಡ್ಲಿ ಹಂಗೆ ಹಿಂಗೆ ಅಂತಂದರೆ ಯಾವ ಅರ್ಥ ಏನಿದು? ಇದು KSRTCದ ಇಲ್ಲಿ ಆಟೋದರದ, ಇದೆಲ್ಲ ಜಾಗ ಇಲ್ಲ. ಇದು ಸಂಬಂಧಪಟ್ಟಿರೋ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕಲ್ವಾ? ನೋಡಿ ಹೇಳ್ತಾರೆ, ಆಟೋದವರೇ ಹೇಳ್ತಿದ್ರು, ನಿಜನ ಸುಳ್ಳ ಗೊತ್ತಿಲ್ಲ. ನೀವೇ ಬ್ಲೋ ಬಿಟ್ಬಿಡಿ ಅಂತ ಅಂದ್ರಂತೆ. ಯಾರು ಬ್ಲೋ ಬಿಡೋಕ್ಕಾಗ್ತದೆ? ಪ್ರಜಾಪ್ರಭುತ್ವ ಕಣ್ರಿ, ಇಲ್ಲಿ ಪ್ರಜಾಪ್ರಭುತ್ವ ಅರ್ಥ ಮಾಡ್ಕೊಳ್ಳಿ. ಬ್ಲೋ ಬಿಡೋಕ್ಕಾಗ್ತದಾ? ನಾಳೆ ಅದೇನು ಮಾಡ್ತೀರೋ ನೋಡಿ, ಸೆಕ್ಯೂರಿಟಿಗಳನ್ನ ಹಾಕಿಸ್ತಿರೋ, ಅದೇನು ಮಾಡ್ತಿರೋ, ಗಾಡಿಗಳನ್ನ ಜನಗಳಿಗೆ ಯಾವ ಥರ ಪಾರ್ಕಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನೋಡಿ ಮಾಡಿ. ಇಲ್ಲ ಅಂದರೆ ನಾವು ಪ್ರಶ್ನೆರು ಏನಿದ್ದಾರೋ ಅವ್ರನ್ನ ಕಳಿಸಿ ನಾವು ವಿಡಿಯೋ ಮಾಡಿಸಿ ನಾವು ಹೇಳ್ಬೇಕಾಗ್ತದೆ. ಇದ್ರ ಬಗ್ಗೆ ನಾವು ನಾಳೆ MLA ಹತ್ರಕ್ಕೂ ಹೋಗ್ತೀವಿ. ಅವ್ರ ಕೈಲಿ ನಾವು ಹೇಳಿಸ್ತೀವಿ, ನಿಮ್ಮ ಕಡೆಗೆ ನೀವೇನೋ ಮಾಮೂಲಿ ಜನಗಳಿಗೆ ನೀವು ರೆಸ್ಪಾನ್ಸ್ ಕೊಡಲಿಲ್ಲ ಅಂತಂದರೆ ಇದ್ರ ಬಗ್ಗೆ ನಾವು ತುಂಬ ಮಾತಾಡಬೇಕಾಗ್ತದೆ. ಜನಗಳು ಓಡಾಡೋಕ್ಕಾಗ್ತಾಯಿಲ್ಲ ಒಂದು. ಎರಡನೇದು, ಇಲ್ಲಿ ಬರೋ ಅಂಥವ್ರು ಬೈಕ್ ನಿಲ್ಸೋರಿಗೆ ಎಲ್ಲಿ ಬೈಕ್ ನಿಲ್ಸೋದು ಅದು ಗೊತ್ತಿಲ್ಲ. ಓಕೆ. ಮೂರನೇದು, ಎಲ್ಲೂ ಗಾಡಿ ನಿಲ್ಲಿಸ್ಬೇಡ್ರಿ ಇರ್ತಾರೆ. ಇವರೆಲ್ಲ ಬಂದು ಬೆಳಗ್ಗೆ ನೋಡಿ ಅಲ್ಲೆಲ್ಲ ಗಾಡಿ ನಿಲ್ಸಿರೋದು, ಬೆಳಗಿನ ಜಾವ ನಿಲ್ಸಿರೋದು ಇವರೆಲ್ಲ. 7 ಗಂಟೆಗೆ ನಿಲ್ಸೋರು ಇವರೆಲ್ಲ. 5 ನಿಮಿಷಕ್ಕೆ 10 ನಿಮಿಷಕ್ಕೆ 5 ನಿಮಿಷಕ್ಕೆ 10 ನಿಮಿಷಕ್ಕೆ ಬರೋರೆಲ್ಲ ಗಾಡಿಯಲ್ಲಿ ನಿಲ್ಲಿಸ್ಬೇಕು. ಯೋಚನೆ ಮಾಡಿ. ಇವರೆಲ್ಲ ಬೆಳಗ್ಗೆ ಹಾಕಿರೋದು 5 ನಿಮಿಷಕ್ಕೆ ಬಂದೋಗೋರು ಗಾಡಿಯಲ್ಲಿ ನಿಲ್ಲಿಸ್ಬೇಕು. ಎಲ್ಲೂ ನಿಲ್ಲಿಸ್ಬೇಡಿ ಅಂತಂದರೆ KSRTC ಬಸ್ ಸ್ಟ್ಯಾಂಡಲ್ಲಿ ನೀವು ನಿಲ್ದಾಣ ಎಲ್ಲಿ ಮಾಡಿದ್ದೀರಾ? ಬೈಕ್ಗಳು ಪಾರ್ಕಿಂಗ್ ಮಾಡೋದು ಎಲ್ಲಿ ಮಾಡಿದ್ದೀರಾ? ಅದ್ರ ಬಗ್ಗೆ ಒಂದಿಷ್ಟು ನಾಳೆ ಅದೇನು ಮಾಡ್ತೀರಾ ನೋಡಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಯಾರ್ಯಾರು ಅಧಿಕಾರಿಗಳು ಇದರ ವಿಡಿಯೋನ ಶೇರ್ ಮಾಡಿ, ಅದರ ಸ್ವಲ್ಪ ಮಾತಾಡಿ ಅಂತ ಹೇಳ್ತಾ, ನಮ್ಮ DSP ಡ್ರೀಮ್ಸನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ವಾಯ್ಸ್ ಆಫ್ ಟಿಪ್ಟೂರು ಅಂತ ಇದೇ ಪೇಜನ್ನು ಕ್ರಿಯೇಟ್ ಮಾಡ್ತಾಯಿದ್ದೀವಿ, ಅದಕ್ಕೂ ಫಾಲೋ ಮಾಡಿ. ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ರೀತಿಯ ವೀಡಿಯೋಗಳನ್ನ ಹಾಕ್ತಾ ಹೋಗ್ತೀವಿ. ನಮಗೆ ಬೇಕಾಗಿರೋದು ಸಾಮಾಜಿಕ ಕಳಕಳಿ ಅಷ್ಟೇ. ಅಷ್ಟು ಬಿಟ್ಟು ನಮಗೆ ಬೇರೆ ಏನೂ ಬೇಕಾಗಿಲ್ಲ. ನಮಗೇನು ಇದರಿಂದ ಏನೂ ಬರಲ್ಲ. ನಮ್ಮಿಂದ ಒಂದು ಒಳ್ಳೆಯದಾಗಲಿ, ದೇಹ ಮಣ್ಣಿಗೆ ಹೋಗೋದು ಅಂತ ಹೇಳ್ತಾ ತುಂಬ ಧನ್ಯವಾದಗಳು. ಏನಾರ ಕೆಟ್ಟದಾಗಿ ಮಾತಾಡಿದರೆ ನಮ್ಮನ್ನು ಕ್ಷಮಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ. ನೋಡಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿಲ್ಲ. ನೋಡಿ ಗಾಡಿಗಳು ಬಂದು ನಿಲ್ಸಿ ಹೋಗ್ತಾರೆ ಪಾರ್ಕಿಂಗು. ಎಲ್ಲಿ ಗಾಡಿ ನಿಲ್ಸೋದು ಅಂತಲೂ ಗೊತ್ತಿಲ್ಲ ನೋಡಿ. ಹೇಳೋರಿಲ್ಲ ಕೇಳೋರಿಲ್ಲ. ಇದೇ ಹಣೆ ಬರ.